So in this class we have to study about the class 9, the force and laws of motion. In the last class we have discussed about the two problems, and today we have discussed about the third problem, the problem 9.3. So what is the problem? The motor car is moving with the velocity of the 108 km per hour and it takes a 4 seconds to stop after the brakes applied. Calculate the force exerted by the brakes on the motor car if its mass along with the passengers is 1000 kg. ಅಂದ್ರೆ ಒಂದು ಮೋಟರ್ ಕಾರ್ ಹೊಂಟೈತಿ. ಮೋಟರ್ ಕಾರ್ ವೆಲಾಸಿಟಿ ಎಷ್ಟೈತಪ್ಪ ಅಂದ್ರೆ 108 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಒಳಗೆ ಹೊಂಟೈತಿ. ಸಡನ್ ಆಗಿ ಅವ್ರು ಬ್ರೇಕ್ ಹಾಕಿದಾಗ ಆ ಗಾಡಿ ನಿಲ್ಲಕ್ಕ 4 ಸೆಕೆಂಡ್ ಟೈಮ್ ತಗೊಂತು. ಹಂಗಂದ್ರೆ ಬ್ರೇಕ್ ಅಪ್ಲೈ ಮಾಡಿದಾಗ 4 ಸೆಕೆಂಡ್ ಟೈಮ್ ತಗೊಂತಲ್ಲ, ಅದ್ರ ಜೊತೆ 1000 ಜನ ಪ್ಯಾಸೆಂಜರ್ ಇದ್ದ, ಐ ಮೀನ್ ಅಷ್ಟು ವೇಟ್ ಇತ್ತು. ಸೊ 1000 kg ಆಫ್ ಪ್ಯಾಸೆಂಜರ್ಸ್ ವೇಟ್, ಅಲ್ಲಿರ್ತಕ್ಕಂಥ ಅಲ್ಲಿ ಕುಂತಿರ್ತಕ್ಕಂಥ ಪ್ಯಾಸೆಂಜರ್ ಎಲ್ಲರದು ವೇಟ್ ಎಷ್ಟೈತಪ್ಪ ಅಂದ್ರೆ 1000 kg ಇತ್ತು. ಹಾಗಾದ್ರೆ ಅದ್ರದ್ದು ಟೋಟಲ್ ಫೋರ್ಸ್ ಎಷ್ಟು ಅಂತ ಕೇಳ್ತಾರೆ. ಓಕೆ, ನಾವು ಆಲ್ರೆಡಿ ರೈಟ್ ಮಾಡಿದೆ ಗಿವನ್ ಡಾಟಾ ಬರ್ತಿದ್ದೀನಿ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ 108 km per hour, ಯಾಕಂದ್ರೆ ಅದು ಅಷ್ಟು ಸ್ಪೀಡ್ ಒಳಗಿತ್ತು. ವೆನ್ ವಿ ಅಪ್ಲೈ ದ ಬ್ರೇಕ್ ಇಟ್ ವಿಲ್ ಬಿ ಸಡನ್ಲಿ ಸ್ಟಾಪ್, ದಟ್ ಈಸ್ ವಿ ಕ್ಯಾನ್ ಟೇಕನ್ ಆಸ್ ದ ಫೈನಲ್ ವೆಲಾಸಿಟಿ ಅಂತ ತಗೊಂತೀವಿ. ಹಾಗಾಗಿ ಫೈನಲ್ ವೆಲಾಸಿಟಿ 0 ಅದ. ಹೌ ಮಚ್ ಟೈಮ್ ಇಟ್ ವಿಲ್ ಬಿ ಟೇಕನ್? ದ 4 ಸೆಕೆಂಡ್, 4 ಸೆಕೆಂಡ್ ಟೈಮ್ ತಗೊಂಡೈತಿ. ಆ್ಯಂಡ್ ಮಾಸ್ ಎಷ್ಟದ? 1000 kg, 1000 kg ಅದ. ಸೊ ವಾಟ್ ಈಸ್ ಎಫ್? ಎಫ್ ವಿ ಹ್ಯಾವ್ ಟು ಫೈಂಡ್ ಔಟ್, ಫೋರ್ಸನ್ನು ಕಂಡುಹಿಡಿಯಬೇಕು. ನಾವು ಫಸ್ಟ್ ಏನು ಮಾಡ್ಕೋಬೇಕು? ನಾವು ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಅಂದ್ರೆ ನಮಗೆ ನೆಕ್ಸ್ಟ್ ಲೆಕ್ಕ ಮಾಡ್ಬೇಕಂದ್ರೆ ಈಸಿ ಆಗ್ತೈತಿ. ಹಾಗಾಗಿ ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? 108 ಇಂಟು 1 kilometer is equal to 1000 meter. Okay, 1 kilometer is equal to 1000 meters. So 1000 divided by hour. So hour ಅನ್ನು ನಾವೇನು ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಅವರ್ಸ್ ಟು ಸೆಕೆಂಡ್. ಓಕೆ, 1 minute is equal to 60 seconds and 1 hour 60 minutes is equal to 3600 seconds. Okay, these two zeros and these two zeros are cancelled, so we will do 0 0 cancel ಆಗುತ್ತೆ. 36 ones are 36 3s are 108. ಬೇಕಂದ್ರೆ ಮಾಡಿ ನೋಡ್ರಿ, 36 into 3, so 18 9 10. ಓಕೆ, 10 3s are or 3 10s are 30. Okay, now we find out the u is equal to 30 meter per second. Now we have to convert it into meter per second. v ಅನ್ನು ನಾವು u ಅನ್ನು ನಾವು ಮೀಟರ್ ಪರ್ ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡಿದ್ವಿ. ನಮಗೆ ಸಿಕ್ತು. ವಿ ಅಪ್ಲೈ ದ ಫಾರ್ಮುಲಾ ಏನದ? f is equal to ma or f is equal to m into bracket of v minus u divided by t. ಈ ಫಾರ್ಮುಲಾ ಅದ. ಸೊ ಈ ಫಾರ್ಮುಲಾ ಪ್ರಕಾರ ನಾವು ಹಾಕೋಣ. ಇಲ್ಲಿ ಬರೀ ಸೊ ವಿ ಹ್ಯಾವ್ ಟು ರೈಟ್ ಹಿಯರ್. ಸೊ ಮಾಸ್ ಎಷ್ಟದ? f is equal to mass 1000 kg into bracket of v taken as 0 minus u is 30 meter per second divided by how much time it will be taken? It's taken as the 4. 0 minus 30 ಬರುತ್ತೆ. ಸೊ ಹಂಗೆ 4. ಹಾಗಾಗಿ f is equal to 1000 into bracket of minus 30 divided by 4. See, 0 minus 30, so minus ಇರೋದ್ರಿಂದ ಮೈನಸ್ ತಗೊಂಡಿದ್ದೀವಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಹಾಗಾಗಿ minus 30 divided by 4. 4 ones are 4 2s are 8, remaining 2 and 4 50s are. ಓಕೆ, ಸೊ ಗೊತ್ತಾಗಿಲ್ಲ ಅಂತ ಹಿಂಗೆ ಮಾಡೋಣ. 4000 ತಗೊಳ್ಳೋಣ. 4 2s 4 ಎಡ್ಲೆ 8, ಕೈಲ ಬಂತು 1, 10 8 ಹೋದ್ರೆ 2 0, ಮತ್ತೆ 0 ಇಳಿಸ್ಕೊಂತೀನಿ 20 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 0 ಇಳಿಸೋಣ. ಸೊ 450 200 0 0
0. So 250 and okay 250. Okay, now F is equal to 250 into minus 30. ಸೊ ಇದರಿಂದ ಇಂಟು ಮಾಡಬೇಕು. ಇದರಿಂದ ಇಂಟು ಎಷ್ಟು ಮಾಡ್ತಾ ನೀವು ವಿಡಿಯೋನ ಪಾಸ್ ಮಾಡಿ ಸೊ ಅಂದರೆ ನಿಮಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಸೊ ನಾವು ಏನು ಮಾಡೋಣ 250 ಇಂಟು 30. ಓಕೆ, ಇಲ್ಲೇ ಮಾಡೋಣ. ಸೊ 250 ಇಂಟು 30. ಸೊ 30 0 0 15 and 0 32 is 60. 60 plus 15 75. So 7500. So F is equal to minus into plus minus 7500 Newton. This is our answer. When after the brakes applied, calculate the force exerted by the brakes. How much force exerted on the brake? The F is equal to the minus 7500 Newton. Okay, thank you. A force of 5 Newton gives a mass m1 and acceleration of 10 meter per second square, and a mass m2 and acceleration of 20 meter per second square. What acceleration would it give if both the masses were tied together? ಅಂದರೆ ಎರಡು ಮಾಸ್ ಕೂಡಿದ್ರೆ ನಮ್ಗೆ ಟೋಟಲ್ ಆಗಿ ಎಷ್ಟು ಫೋರ್ಸ್ ಬರ್ತದೆ, ಎಕ್ಸಲರೇಷನ್ ಎಷ್ಟು ಅಂತ ಕೇಳ್ಯಾರ. ಅಂದರೆ ಇಲ್ಲಿ ಎರಡು ಆಬ್ಜೆಕ್ಟ್ ಕೊಟ್ಟಾನ. ಫಸ್ಟ್ ಆಬ್ಜೆಕ್ಟ್ ಏನಪ್ಪ ಅಂದರೆ F1 5 ನ್ಯೂಟನ್ ಆ್ಯಂಡ್ ಮಾಸ್ m1 ಅಂತ ಕೊಟ್ಟಾನ ಆ್ಯಂಡ್ ಎಕ್ಸಲರೇಷನ್ 10 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನ. ಅದೇ ರೀತಿ ಆಬ್ಜೆಕ್ಟು F2 5 ನ್ಯೂಟನ್ ಅದ, m2 ಅದ ಆ್ಯಂಡ್ ಎಕ್ಸಲರೇಷನ್ 20 ಮೀಟರ್ ಪರ್ ಸೆಕೆಂಡ್ ಅದ. ಓಕೆ, ಇನ್ ದ ಬೋತ್ ಕೇಸಸ್ ವಿ ಹ್ಯಾವ್ ಗಿವ್ ದ ಫೋರ್ಸ್ is same but the acceleration will be different. And what is the final acceleration when we have to both the masses tied together? And ಎರಡು ಮಾಸ್ ಅನ್ನು ಕೂಡಿಸಿದಾಗ ನಮ್ಮ ಟೋಟಲ್ acceleration ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ we have to solve one by one, then we have to taken as the final. First object 1. So object 1 ಒಳಗೆ ಏನು ಕೊಟ್ಟಿದ್ದಾರೆ, ಫಾರ್ಮುಲಾ ನಮಗೆ ಗೊತ್ತು. ಏನದ ಫಾರ್ಮುಲಾ? F is equal to ma. ಓಕೆ, or we can also write, ಇಲ್ಲಿ ನಾವು ಕನ್ಫ್ಯೂಷನ್ ಆಗಬಾರ್ದು ಅಂತಂದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೀನಿ. F1 is equal to m1 into a1. F ಎಷ್ಟದ 5 ನ್ಯೂಟನ್ is equal to m ಅಂದ್ರೆ m1 ನ, so m into bracket of the mass is 10. ಓಕೆ, ಸೊ ಈ 10 ಅನ್ನ ಈ ಕಡೆ ತಗೊಂಡ್ಬಂದ್ರೆ ಇಂಟು ಇದ್ದಿದ್ದು ಈ ಕಡೆ ಬಂತಪ್ಪ ಅಂದ್ರೆ ಡಿವೈಡೆಡ್ ಬೈ ಆಗುತ್ತೆ. when the number it will be taken as this side to this side, when the multiplication it will be come towards this side, it will become a divided. Okay, so 5 divided by 10 is equal to m. 5 ones are 5 twos are, so m is equal to 1 divided by 2. So what is the unit of mass? Mass the unit stated mass. So that's we have taken as always. Remember, always the mass we have to calculate in kgs. So this is we have to write m1. Okay, m1 half kg ಬಂತು. ಅದೇ ರೀತಿ m2 ಅನ್ನು ಬಿಡಿಸಬೇಕು. we have to write about the m2. So video pause ಮಾಡಿ ನೀವು ಬಿಡಿಸಿ. Then f2 is equal to m2 a2. f2 ಎಷ್ಟದ? So it will be same 5 is equal to m2 m2 into a2 is nothing but 20. Okay, or so ಇದ 20ನ ನಾವು ಈ ಕಡೆ ತಗೊಂಬರೋಣ. ಸೇಮ್ ಮಲ್ಟಿಪ್ಲಿಕೇಶನ್ ಈ ಕಡೆ ಬಂತಂದ್ರೆ ಏನಾಗ್ತದೆ, ಡಿವೈಡೆಡ್ ಬೈ ಆಗ್ತದೆ. 5 divided by 20 is equal to m2. 5 ones are 5 fours are 5 ನ ಕಡೆ 20. So m2 is equal to 1 divided by 4 kg. This is our m1 and m2. Okay, now we find out m1 and m2. Okay, m1 ಮತ್ತು m2 ಅನ್ನು ಎರಡು ಕಂಡಿದ್ವಿ. now we have taken as the acceleration. ಫೋರ್ಸ್ ನಮ್ಗೆ ಎರಡು ಕಡೆ ಕೊಟ್ಟಿದ್ದೀನಿ. ಎರಡು ಕಡೆ ಫೋರ್ಸ್ ಎಷ್ಟದ? F is equal to 5
Newton ಐತಿ. The force is it will be given. Now we have to take on the m. So total mass ಅನ್ನು ಕಂಡುಹಿಡಿಯೋಣ. Total mass ಅನ್ನು ಕಂಡುಹಿಡಿಯಬೇಕಂದ್ರೆ ನಮ್ಮ ಕಡೆ m1 m2 ಅದು. Okay, m1 and m2 there is the two mass. So m is equal to m1 plus m2. Okay. So what is the m1? 1 divided by 2. And what is the m2? 1 divided by 4. You have to take the both LCM. ಎಲ್ಲರದ್ದು LCM ತಗೋಬೇಕು, ಲಸ ತಗೋಬೇಕು. ಸೊ ಲಸ ತಗೊಂಡಿದ್ರೆ ಎಷ್ಟು ಬರುತ್ತಾ? 4 ಬರುತ್ತಾ. 2 2s and 4 1s. 1 2s 2, 1 1s 1. Okay. This is equal to 3 divided by 4. So total m is equal to 3 divided by 4 kg. This is our mass. Mass m is equal to 3 divided by 4 kg. Now we have to apply the formula F is equal to m into A. Okay. What is the A? We don't know. Just we have to find out the A. We know the mass. Just we have to write about that. What is the force? The force is 5 is equal to m 3 divided by 4 and A remains it will be same. Okay. Okay. We have to change this the 3 by 4. Okay. So now divided by ಇದನ್ನ ನಾವು ಮ್ಯಾಕ್ ತಗೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಇಂಟು ಆಗುತ್ತೆ. ಹಾಗಾಗಿ ಇದನ್ನ ಈ ಕಡೆ ತಗೊಂಡು 5 into 4 divided by 3. Okay. And this is equal to A, or 5 4s are 20 divided by 3. Okay. 3 1s are 3 6s are 18. And again we have to take as the 0 and 3 6s are 20. Now we have to 20 again we have to take as the much. Or you can also write about like this one, the 20 into 3. 3 ಆಗಲೇ 18 ಎಲ್ಲ ಬಂತು 1 2 0. ಸೊ 2 ಬರಲ್ಲ, ಪಾಯಿಂಟ್ ಕೊಟ್ಕೊತೀವಿ. ಅಗೇನ್ we have to add 1 0 here 6 again 3 6 18. Okay. 1 ಬಂತು. ಅದ್ರಾಗ 8 ಹೋದ್ರ 2 again 0. Again we have to add. Again it will be taken as 6. Again it will be remaining. So it will be taken as the same. That's why 6.66. So acceleration A is equal to 6.66 meter per second square, or acceleration A is equal to 6.67 meter per second square. Okay, this is our acceleration. Okay, this is our final answer. How much acceleration? Acceleration is 6.67 meter per second square. ಎಷ್ಟು acceleration ಬೇಕಪ್ಪ ಅಂದ್ರೆ 6.67 meter per second square. ನಾನು ಪದೇ ಪದೇ ಹೇಳೋದು ಏನಪ್ಪ ಅಂದರೆ, ಈ ರೀತಿ ನೀವು ಲೆಕ್ಕನ ಒಂದು ಮೆಥಡ್ ಒಳಗೆ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ನಾಳೆ ಎಕ್ಸಾಮ್ ಒಳಗೆ ಹೆಲ್ಪ್ ಆಗ್ತದೆ. ಇದನ್ನು ರೂಢ ಮಾಡ್ಕೊಳ್ಬೇಕು. ಯಾಕಪ್ಪ ಅಂದರೆ SSLC ಎಕ್ಸಾಮ್ ಒಳಗೆ ವಿ ಶುಡ್ ನಾಟ್ ಅಲೌ ಟು ಎನಿ ಕ್ಯಾಲ್ಕುಲೇಟರ್ಸ್. ಯಾವುದೇ ಕ್ಯಾಲ್ಕುಲೇಟರ್ಗಳನ್ನು, ಎಲೆಕ್ಟ್ರಿಕ್ ಡಿವೈಸ್ಗಳನ್ನು ಏನು ಮಾಡಲ್ಲ ಹೇಳಿದ್ರೆ ಅವಕಾಶ ಕೊಡಲ್ಲ ಮಾಡಲಿಕ್ಕೆ. ಹಾಗಾಗಿ ಈ ಟ್ರೆಡಿಷನಲ್ ಮೆಥಡನ್ನು ಫಾಲೋ ಮಾಡಿರಿ. ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಐ ಹೋಪ್ ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು.